ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೆ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಹೊಂದಾಣಿಕೆ ಅನ್ನೋದು ಮೂಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆರ್ ಅಶೋಕ್ HDಗೆ ಭೇಟಿಯಾಗಿದ್ದಾರೆ. ಹೊಂದಾಣಿಕೆ ಬರ್ತಾ ಇಲ್ಲ ಇಬ್ಬರ ಮಧ್ಯದಲ್ಲೂ ಕೂಡ. ಬಿಡದಿ ಟೌನ್ಶಿಪ್ ವಿಚಾರ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ನಡುವೆ ಹೊಂದಾಣಿಕೆನೇ ಇಲ್ಲ. ದೆಹಲಿಯಲ್ಲಿ ಆರ್ ಅಶೋಕ್ HD ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಭಾಗಿ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಜೆಡಿಎಸ್ ಇದೀಗ ಹೇಳ್ತಾ ಇದೆ. ಬಿಜೆಪಿ ಇದರಲ್ಲಿ ಇನ್ವಾಲ್ವ್ ಆಗತ್ತಾ ಇಲ್ವಾ, ನಮ್ ಜೊತೆ ಬರುತ್ತಾ, ಕೈ ಜೋಡಿಸುತ್ತಾ, ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅಂತ HD ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಆರ್ ಅಶೋಕ್ ಅದೇ ರೀತಿಯಾಗಿ HD ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು HDK ಅವರು ಬಿಜೆಪಿ ಇದರಲ್ಲಿ ಭಾಗಿಯಾಗತ್ತಾ ಇಲ್ವಾ ಅಂತ ಕ್ಲಾರಿಟಿ ಇಲ್ಲ ಅಂತ ತಿಳಿಸಿದ್ದಾರೆ. ಮತ್ತೆ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರ ಅನ್ನೋದು. ಈಗ ಆಲ್ರೆಡಿ ರೈತರಿಗೆ ಒಂದು ಸಿಹಿ ಸುದ್ದಿ ಕೂಡ ಸಿಕ್ಕಿತ್ತು. ಏನು ಬಿಡದಿ ಭೂಸ್ವಾಧೀನ ವಿವಾದ ಆಗ್ತಾ ಇತ್ತು, ಭೂಸ್ವಾಧೀನವನ್ನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಕೂಡ ಪ್ರಕಟ ಆಗತ್ತೆ. ಆಧಾರ ಏನು, ಮಾನದಂಡ ಏನು, ಇದೆಲ್ಲದರಲ್ಲೂ ಕುರಿತಾಗೂ ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೂಡ ಕೇಳುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಇದೀಗ ಒಂದ್ ಕಡೆನಲ್ಲಿ ರೈತರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುಷಿ ವಿಚಾರ ಸಿಕ್ಕಿದ್ರೆ, ಮತ್ತೊಂದ್ ಕಡೆನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಯಾಕೋ ಹೊಂದಾಣಿಕೆ ಅನ್ನೋದು ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಹೇಳಿರೋಂತ ಮಾತು, ಬಿಜೆಪಿ ಇದ್ರಲ್ಲಿ ನಮಗೆ ಕೈ ಜೋಡಿಸುತ್ತಾ, ನಮ್ ಜೊತೆ ನಿಂತ್ಕೊಳ್ಳುತ್ತಾ, ಬರುತ್ತಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ HD ಕುಮಾರಸ್ವಾಮಿ ಅವರು. ಬಿಡದಿಗೂ ಕೂಡ ಹೋಗಿದ್ರು, ಅಲ್ಲಿ ಜನರ ಜೊತೆ ಮಾತನಾಡಿದ್ದಾರೆ. ಮತ್ತೊಂದ್ ಕಡೆನಲ್ಲಿ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು ಕೂಡ ಬಿಡದಿಗೆ ಹೋಗಿದ್ದಾರೆ. ಬಿಡದಿ ಜನರೊಂದಿಗೆ, ರೈತರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಆದ್ರೆ ಇಬ್ರು ಕೂಡ ಮಿಕ್ಸಪ್ ಆಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ನಡೆಸ್ತಾ ಇದ್ದಾರಾ, ಅದ್ರ ಬಗ್ಗೆ ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ. ಯಾಕಂತ ಅಂದ್ರೆ ಈ ಹಿಂದೆನೂ ಕೂಡ ಜೆಡಿಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಮ್ಗ್ಯಾಕೆ ಅನ್ನುವಂತಹ ಧೋರಣೆಯನ್ನ ತೋರಿತ್ತು. ನಾಳೆ ಬಿಜೆಪಿ ಜೆಡಿಎಸ್ ಮುಖಂಡರ ಜೊತೆ ಚರ್ಚೆ ಆಗತ್ತೆ. ಅಂತಿಮವಾಗಿ ಕಾರ್ಯಕರ್ತರ ಜೊತೆ ಚರ್ಚಿಸಿ ಫೈನಲ್ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ಜೆಡಿಎಸ್ ನಾಯಕರು ಸಭೆಯನ್ನ ಮಾಡ್ತಾರೆ. ನಾಳಿನ ಸಭೆಯಲ್ಲಿ ಅಭಿಪ್ರಾಯಗಳನ್ನ ಒಗ್ಗೂಡಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ನಿನ್ನೆಯ ಸಭೆಯಲ್ಲಿ ನಿರ್ಧಾರವಾಗದ ಜಂಟಿ ಪಾದಯಾತ್ರೆ, ಮೈತ್ರಿ ನಾಯಕರ ನಡುವೆ ಇನ್ನೂ ಕೂಡ ಜಂಟಿ ಹೋರಾಟ ಅನ್ನೋದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡೋದಾಗಿ ಹೇಳಿರುವಂತದ್ದು. ಆದ್ರೆ ಈ ವಿಚಾರಕ್ಕೆ ಅಥವಾ ಈ ಹೋರಾಟಕ್ಕೆ, ಈ ಪಾದಯಾತ್ರೆಗೆ ಬಿಜೆಪಿ ಕೈ ಜೋಡಿಸುತ್ತಾ, ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಿಲ್ಲ. ಹಾಗಾಗಿ ನಾಳೆ ಒಂದು ಸಭೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಇಬ್ರು ಕೂಡ ಸಭೆಯನ್ನ ಇಟ್ಕೊಂಡಿರುವಂತದ್ದು. ಜಂಟಿ ಸಭೆಯನ್ನ ಮಾಡ್ತಾರೆ. ಜಂಟಿ ಸಭೆ ಆದ ಬಳಿಕ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತಹ ಮಾತುಗಳನ್ನು ಆಡ್ತಾರೆ ಅನ್ನೋ ವಿಚಾರದಲ್ಲಿ ಅದಾದ ನಂತರ ಈ ವಿಚಾರಕ್ಕೆ ಕ್ಲಾರಿಟಿ ಸಿಗುವಂಥದ್ದು. ಮುಖಂಡರ ಜೊತೆ ಸಭೆ ಮಾಡಿದ ಬಳಿಕ, ಚರ್ಚೆ ಆದ ಬಳಿಕ ಫೈನಲ್ ಮಾಡ್ತಾರೆ ನಿರ್ಧಾರವನ್ನ. ನೆನೆ ಕೂಡ ದೆಹಲಿಯಲ್ಲಿ HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ, ಒಮ್ಮತ ಅನ್ನೋದು ಮೂಡ್ ಬಂದಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಏನ್ ಮಾಡುತ್ತೆ, ಅದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಜಂಟಿ ಪಾದಯಾತ್ರೆಯನ್ನ ಮಾಡ್ತಾರಾ ಅಥವಾ ಸಪರೇಟ್ ಆಗಿ ಪಾದಯಾತ್ರೆಯನ್ನ ಮಾಡ್ತಾರಾ? ಹಿಂದೆನೂ ಕೂಡ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲೂ ಕೂಡ, ಅಥವಾ ಜೆಡಿಎಸ್ ರೈತರ ಪರವಾಗಿ ನಿಂತಿದ್ದಂತ ಸಂದರ್ಭದಲ್ಲಿ, ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಮೌನವಾಗಿತ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಇತ್ತು. ಯಾವಾಗ ಬಿಡದಿ ಟೌನ್ಶಿಪ್ ವಿಚಾರ ಜೋರಾಯ್ತು, ಗದ್ದಲ ಗಲಾಟೆ ಅನ್ನೋ ಶುರುವಾಯ್ತು, ರೈತರು ನಾವು ಪ್ರಾಣವನ್ನ ಬೇಕಾದ್ರೂ ಬಿಡ್ತೀವಿ, ಭೂಮಿಯನ್ನ ಬಿಡೋದಿಲ್ಲ ಅಂತ ಪಟ್ಟನ್ನ ಹಿಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಎಂಟ್ರಿಯನ್ನ ಕೊಟ್ಟಿದ್ದಂಥದ್ದು. ಅಲ್ಲಿವರೆಗೂ ಕೂಡ ಮಾತನಾಡಿರ್ಲಿಲ್ಲ. ಇದೀಗ ಪಾದಯಾತ್ರೆಗೆ ಅವರು ಕೂಡ ಕೈ ಜೋಡಿಸ್ತಾರಾ ಇಲ್ವಾ ಅನ್ನೋದೇ ಬಹಳ ಮುಖ್ಯವಾದಂತ ಪ್ರಶ್ನೆ ಎದ್ದಿರುವಂತದ್ದು. ಒಂದ್ ಕಡೆನಲ್ಲಿ ಒಮ್ಮತ ಸಿಗ್ತಾ ಇಲ್ಲ, ಹೊಂದಾಣಿಕೆ ಮೂಡಿ ಬರ್ತಾ ಇಲ್ಲ. ಹಾಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಪಾದಯಾತ್ರೆ ಇಬ್ರು ಕೂಡ ಮಾಡ್ತಾರಾ,
ಈ ವಿಚಾರ ನಾಳೆ ಫೈನಲೈಸ್ ಆಗುತ್ತೆ ಸಭೆ ಆದ ಬಳಿಕ.